ಇನ್ನು ಮೇಘಾಲಯದಲ್ಲಿ ಆಯ್ತಲ್ಲ ಅದೇ ರೀತಿಯ ಮರ್ಡರ್, ಅದೇ ಸ್ಟೈಲ್ನಲ್ಲೇ ತೆಲಂಗಾಣದಲ್ಲಿ ಪತಿಯ ಹತ್ಯೆಯಾಗಿದೆ. ಮದುವೆಯಾದ ಒಂದೇ ತಿಂಗಳಿಗೆ ಗಂಡನಿಗೆ ಚಟ್ಟ ಕಟ್ಟಿದಾಳೆ ಪತ್ನಿ. ಗದ್ವಾಲ್ ಜಿಲ್ಲೆಯ ಬೀಚುಪಲ್ಲಿಯಲ್ಲಿ ಹತ್ಯೆಯಾಗಿರೋದು. ಮೇ 18ರಂದು ತೇಜೇಶ್ವರ್ ಜೊತೆ ಆರೋಪಿ ಐಶ್ವರ್ಯ ಮದುವೆಯಾಗಿತ್ತು. ಸರ್ವೇಯರ್ ಆಗಿ ಕೆಲಸ ಮಾಡ್ತಾ ಇದ್ರು ತೇಜೇಶ್ವರ್. ಆದ್ರೆ ಆ ಮಹಿಳೆಗೆ ಬ್ಯಾಂಕ್ ಮ್ಯಾನೇಜರ್ ತಿರುಮಲ್ ರಾವ್ ಜೊತೆ ಅಕ್ರಮ ಸಂಬಂಧ ಇತ್ತು. ತಿರುಮಲ ಜೊತೆ ಐಶ್ವರ್ಯ ಅಕ್ರಮ ಸಂಬಂಧ ಹೊಂದಿದ್ರು. ಜೂನ್ 17ರಂದು ಪತಿ ತೇಜೇಶ್ವರ್ ಹತ್ಯೆಗೆ ಸ್ಕೆಚ್ ಹಾಕ್ತಾಳೆ ಐಶ್ವರ್ಯ. ತೇಜೇಶ್ವರ್ ಹತ್ಯೆಗೆ ಸುಪಾರಿ ಕೊಟ್ಟಿರ್ತಾಳೆ. ಪ್ರಿಯಕರ ತಿರುಮಲಗೆ ಜಮೀನ್ ಸರ್ವೆ ಇದೆ ಅಂತ ಹೇಳಿ ಕರೆಸ್ಕೊಂಡು, ಆಕೆಯ ಪತಿ ಒಬ್ಬ ಸರ್ವೇಯರ್, ಹಾಗಾಗಿ ಜಮೀನ್ ಸರ್ವೆ ಇದೆ ಅಂತ ಹೇಳಿ ಕರೆಸ್ಕೊಂಡು ತೇಜೇಶ್ವರ್ ಹತ್ಯೆ ಮಾಡಲಾಗಿದೆ. ಆಂಧ್ರದ ಪನ್ಯಂ ಬಳಿಯ ಪಿನ್ನಾಪುರಂ ಸರೋವರದ ಬಳಿ ಶವ ಪತ್ತೆಯಾಗಿದೆ. ಕೊಲೆ ಮಾಡಿ ಮೃತದೇಹವನ್ನ ಎಸೆದು ಹೋಗಿದ್ದಾರೆ ಸುಪಾರಿ ಹಂತಕರು. ಈ ಕೊಲೆಗೆ ಸಂಬಂಧಪಟ್ಟಂತೆ ಸದ್ಯ 3 ಆರೋಪಿಗಳನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ತೇಜೇಶ್ವರ ಜೊತೆ ಆರೋಪಿ ಐಶ್ವರ್ಯ ಅಂತ ಗಮನಿಸ್ತಾ ಇದ್ದೀವಿ. ಪತ್ನಿ 1 ತಿಂಗಳಾಗಿತ್ತಷ್ಟೇ ಮದುವೆಯಾಗಿ. ಆದರೆ ಆಕೆಗೆ ಒಬ್ಬ ಬ್ಯಾಂಕ್ ಉದ್ಯೋಗಿಯ ಜೊತೆ ಅಕ್ರಮ ಸಂಬಂಧ ಇತ್ತು. ಹೀಗಾಗಿ ಕೊಲೆ ಮಾಡೋದಕ್ಕೆ ಅಂತ ಸ್ಕೆಚ್ ಹಾಕ್ತಾಳೆ. ಆ ಪ್ರಿಯಕರ ಅದಕ್ಕೆ ಸಾಥ್ ಕೊಡ್ತಾನೆ. ಕೊಲೆ ಮಾಡಿ ಮೃತದೇಹವನ್ನು ಎಸೆದು ಹೋಗಿರ್ತಾರೆ ಸುಪಾರಿ ಹಂತಕರು. ಶವ ಪತ್ತೆಯಾಗಿತ್ತು. ಈಗ 3 ಆರೋಪಿಗಳನ್ನು ಬಂಧಿಸಿದ್ದಾರೆ ಪೊಲೀಸರು.